ದೇಸಿ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಕಮತಿಯವರು ಮಾಡುವ ಅನಂತ ನಮಸ್ಕಾರಗಳು. ಇವತ್ತಿನ ಒಂದು ವಿಶೇಷವಾಗಿರುವಂತಹ ಟಾಪಿಕ್ ಏನಪ್ಪ ಅಂದರೆ, ಭಾಳಷ್ಟು ಜನರಿಗೆ ನನಗೆ ಪ್ರಶ್ನೆ ಮಾಡಿದ್ದಾರೆ. ಭಾಳಷ್ಟು ಕಾಲ್ಗಳನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎದ್ರ ಬಗ್ಗೆಪ್ಪ ಅಂದ್ರೆ, ಮನೆ ಕಟ್ಟಬೇಕಂದ್ರೆ, ಯಾಕಂದರೆ ಈ ವಾಸ್ತು ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಪ್ರಶ್ನೆಯಾಗೆ ಕಾಣಿಸುತ್ತೆ. ಒಂದು ಗೋಡೆ ಕಟ್ಟಬೇಕಾದ್ರೂ ವಾಸ್ತು ವಿಚಾರ ಬಂದ್ಬಿಡುತ್ತೆ, ಒಂದು ರೂಮ್ ಮಾಡಬೇಕಂದ್ರೆ ವಾಸ್ತು ಬರುತ್ತೆ, ಒಂದು ಡೋರ್ ಇಡಬೇಕಂದ್ರೂ ಕೂಡ ನಾವು ವಾಸ್ತು ವಿಚಾರನ ಅನುಸರಿಸಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಗಳು ಹುಟ್ಟುಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ಮನೆ ಕಟ್ಟಬೇಕಂದ್ರೆ ವಾಸ್ತು ವಿಚಾರ ಬಂದಾಗ ಎಲ್ಲ ರೀತಿಯಿಂದನೂ ಬೇಸ್ಮೆಂಟ್ ಮಾಡಬೇಕಂದ್ರೆ ಒಂದು ವಿಚಾರ ಬರುತ್ತೆ, ಎಷ್ಟು ಹೈಟ್ ಇಡಬೇಕು ಅನ್ನೋಂಥದ್ದು ಬರುತ್ತೆ. ಸದ್ಯಕ್ಕೆ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ಪಿಲ್ಲರ್ಸ್ ಅಥವಾ ಕಾಲಮ್ಸ್ ಎಷ್ಟಿರಬೇಕು. ಭಾಳಷ್ಟು ಜನ ಸಮಸಂಖ್ಯೆಯಲ್ಲಿರಬೇಕಾ, ಬೆಸ ಸಂಖ್ಯೆಯಲ್ಲಿರಬೇಕಾ, ಪಿಲ್ಲರ್ಸ್ಗಳು ಅಷ್ಟಿರಬೇಕಾ, ಇಷ್ಟಿರಬೇಕಾ ಅನ್ನುವಂಥದ್ದು ವಿಚಾರ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ಒಂದು ಮನೆಗೆ ಅಥವಾ ಮನೆ ಕಟ್ಟಬೇಕಾದ್ರೆ ನಾವು ಕಾಲಮ್ಸ್ ಅಥವಾ ಪಿಲ್ಲರ್ಸ್ಗಳನ್ನು ಎಷ್ಟಿರಬೇಕು, ಸಮಸಂಖ್ಯೆ ಇರಬೇಕಾ, ಬೆಸ ಸಂಖ್ಯೆ ಇರಬೇಕಾ, ಆ ಪಿಲ್ಲರ್ಸ್ಗಳು ಎಲ್ಲಿ ಬರಬೇಕು, ಹೇಗೆ ಬರಬೇಕು ಅನ್ನುವಂಥ ವಿಚಾರನ ತಿಳಿಸ್ಕೊಡ್ತಾಯಿದ್ದೀನಿ. ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾಯಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಮಾಹಿತಿ ಇಷ್ಟವಾದರೆ ಬೇರೆದವರಿಗೆ ಕೂಡ ಶೇರ್ ಮಾಡಿ, ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನುತ್ತಾ ಬನ್ನಿ. ಈ ವಾಸ್ತು ರೀತಿಯಿಂದ ಪಿಲ್ಲರ್ಸ್ಗಳು ಎಷ್ಟಿರಬೇಕು ಅನ್ನುವಂಥ ವಿಚಾರನ ತಿಳಿಸ್ತಾ ಇದ್ದೀನಿ. ಓಕೆ, ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೈಋತ್ಯ, ವಾಯವ್ಯ, ನಾರ್ತ್ ವೆಸ್ಟ್, ಈಶಾನ್ಯ, ನಾರ್ತ್ ಈಸ್ಟ್, ಸೌತ್ ಈಸ್ಟ್ ಡೈರೆಕ್ಷನ್ಸ್. ಈಗ ಪಿಲ್ಲರ್ಸ್ಗಳನ್ನು ನಾವು ತೆಗೆದುಕೊಂಡಾಗ ಸಾಮಾನ್ಯವಾಗಿ ನೋಡಿ, 1 2 3 1 2 3 1 2 3 ಕೊಟ್ಟಿದ್ದೀನಿ ನಾನೀಗ. ಓಕೆ, ಸೊ ಇಲ್ಲಿ ಒಂದು ನೆನಪಿಟ್ಕೊಂಡ್ಬಿಡಿ, ಪಿಲ್ಲರ್ಸ್ಗಳು ಇಷ್ಟೇ ಸಂಖ್ಯೆಯಲ್ಲಿ ಬರಬೇಕೆಂಬ ನಿಯಮ ಇಲ್ಲ. ಅದು ಸಮಸಂಖ್ಯೆ ಇರ್ಬೋದು, ಬೆಸ ಸಂಖ್ಯೆ ಇರ್ಬೋದು, 11 ಇರ್ಬೋದು, 12 ಇರ್ಬೋದು, 13 ಇರ್ಬೋದು, 15 ಇರ್ಬೋದು, ಸಂಬಂಧ ಇಲ್ಲ. ಸೊ ಬಿಲ್ಡಿಂಗ್ ತಕ್ಕ ಹಾಗೆ, ಸೈಜ್ ತಕ್ಕ ಹಾಗೆ ಕಾಲಮ್ಸು ಅಥವಾ ಪಿಲ್ಲರ್ಸ್ಗಳು ಬರ್ತವೆ. ವಾಸ್ತು ರೀತಿಯಿಂದ ಇಷ್ಟೇ ಕಾಲಮ್ಸು, ಇಷ್ಟೇ ಪಿಲ್ಲರ್ಗಳು ಇರಬೇಕೆಂಬ ನಿಯಮ ಯಾವುದೇ ಶಾಸ್ತ್ರದಲ್ಲಿ ಹೇಳಿಲ್ಲ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಆದರೆ ಏನಪ್ಪ ಅಂತಂದರೆ, ಮನೆಯ ಒಳಭಾಗದಲ್ಲಿ ಪಿಲ್ಲರ್ಸ್ ಅಥವಾ ಕಾಲಮ್ಸ್ಗಳು ಕಾಣಲಾರದ ಹಾಗೆ ಮಾಡಿಕೊಳ್ಳಿ. ದಯವಿಟ್ಟು ಕಾಲಮ್ಸ್ ಅಥವಾ ಪಿಲ್ಲರ್ಸು ಮನೆಯ ಒಳಗಡೆ ಎಲ್ಲಿ ಕಾಣಲಾರ್ದಂಗೆ ನೋಡ್ಕೋಬೇಕು. ಅಂದರೆ ಇಟ್ ಮೀನ್ಸ್ ಅದು ಗೋಡೆಗೆ ಕವರ್ ಆಗಿರಬೇಕು, ಗೋಡೆಯಲ್ಲಿ ಅದು ಮುಚ್ಕೊಂಡಿರಬೇಕು ಅನ್ನುವಂಥದ್ದು. ಪಿಲ್ಲರ್ಸ್ಗಳು ಕಾಣಿಸ್ಬಾರ್ದು, ಸಿಂಗಲ್ಲಾಗಿ ಪಿಲ್ಲರ್ಸ್ಗಳು ಕಾಣಿಸ್ಬಾರ್ದು. ಮನೆಯ ಹೊರಭಾಗದಲ್ಲಿ ಅಥವಾ ಮನೆ ಬಾಕ್ಸ್ ಥರ ಮಾಡಿಕೊಂಡು ನೀವು ಪಿಲ್ಲರ್ಸ್ಗಳನ್ನ ಕಾಣದ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಅದೇ ರೀತಿ ಏನಪ್ಪ ಅಂತಂದರೆ, ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಸೊ ಈ ಭಾಗದಲ್ಲಿ ಸೆಂಟ್ರ್ ಅಂದರೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಇದು ಟೋಟಲ್ ಸೈಟಿನ ಬ್ರಹ್ಮಸ್ಥಾನ ಅಲ್ಲ, ಇದೊಂದು ಮನೆ, ಇದೊಂದು ಏನಪ್ಪ ಅಂದ್ರೆ ಬೇಸ್ಮೆಂಟ್ ಅಂತ ತಿಳ್ಕೊಳ್ಳೋಣ. ಇದೊಂದು ಬೇಸ್ಮೆಂಟ್, ಇದು ಬೇಸ್ಮೆಂಟ್ ಹಾಕಿದ್ದೀವಿ ನಾವು ಈಗ. ಸೊ ಇದಕ್ಕಿನ್ನೂ ಕಂಪೌಂಡ್ ಹಾಕಿಲ್ಲ, ಈ ಮನೆಗೆ ನಾವು ಕಂಪೌಂಡ್ ಹಾಕಿಲ್ಲ. ಸೊ ಇದೊಂದು ಬೇಸ್ಮೆಂಟ್ ಮಾಡೀವಿ. ಇವೆಲ್ಲ ಪಿಲ್ಲರ್ಸ್ ಅಂತ ತಿಳ್ಕೊಳ್ಳೋಣ ಈಗ ಸದ್ಯಕ್ಕೆ. ಓಕೆ, ಸೊ ಪಿಲ್ಲರ್ಸ್ ಅಂದಾಗ ಮನೆಯ ಮಧ್ಯಭಾಗದಲ್ಲಿ ಅಂದರೆ 1 ಫೂಟು ಅಥವಾ 1.5 ಫೂಟು ಪಿಲ್ಲರ್ಸ್ಗಳು ಬರದಂತೆ ನೋಡಿಕೊಳ್ಳಬೇಕು. ಮನೆ ಮಧ್ಯಭಾಗದಲ್ಲಿ ಯಾವುದೇ ಕಾರಣಕ್ಕೂ ಪಿಲ್ಲರ್ಗಳು ಬರದಂತೆ ನೋಡಿಕೊಳ್ಳಿ ಅನ್ನುವಂಥ ವಿಚಾರ. ಸೊ ಪಿಲ್ಲರ್ಗಳು ಇಲ್ಲೇನಪ್ಪ, 3 3 3 6 6 3 9 9 3 12 ಇದಾವೆ. ಸೊ 12 ಪಿಲ್ಲರ್ಗಳು ಬರ್ಬೋದು, ಏನು ಸಮಸ್ಯೆ ಇಲ್ಲ. ಅಂದರೆ 30-40 ಸೈಟಿಗೆ ಮಿನಿಮಮ್ ಒಂದು 12 ಪಿಲ್ಲರ್ಗಳು ಬಂದೇ ಬರ್ತವೆ ಅನ್ನುವಂಥದ್ದು. ಬ್ರಹ್ಮಸ್ಥಾನದಲ್ಲಿ ಪಿಲ್ಲರ್ಗಳು ಬರದಂತೆ ನೋಡಿಕೊಳ್ಳಬೇಕು. ಮನೆಯ ಒಳಭಾಗದಲ್ಲಿ ಯಾವುದೇ ಪಿಲ್ಲರ್ಗಳು ಓಪನ್ ಆಗಿ ಕಾಣಬಾರದು, ಗೋಡೆಯಿಂದ ಮುಚ್ಕೊಂಡಿರಬೇಕು ಅನ್ನುವಂಥದ್ದು ವಿಚಾರ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಭಾಳಷ್ಟು ಜನ ಒಂದು ಮಿಸ್ಟೇಕ್ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ,
ನೋಡಿ, ಇಷ್ಟೇ ಕಟ್ಕೊಳ್ಳೋದು. ಇದೊಂದು ಗೋಡೆ ಬಂದಿರುತ್ತೆ, ಇಲ್ಲೊಂದು ಗೋಡೆ ಬಂದಿರುತ್ತೆ. ಸೊ ಇಲ್ಲಿ ಡೋರ್ ಇಟ್ಕೊಂಡಿರ್ತೀರಿ. ಇದು ಪೂಜಾ ರೂಮ್. ಇದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಓಕೆ, ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿರ್ತೀರಿ. ಸೊ ಇಲ್ಲಿ ವಾಲ್ ಇರಲ್ಲ. ಓಕೆ, ಈ ಥರ ಇರುತ್ತೆ. ಇದು ಪೂರ್ವದ ರೋಡು. ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿರ್ತೀರಿ. ಇಲ್ಲೊಂದು ಪಿಲ್ಲರ್ ಓಪನ್ ಬಂದುಬಿಟ್ಟಿರುತ್ತೆ. ಇನ್ನಿಷ್ಟೆಲ್ಲ ಕವರ್ ಮಾಡ್ಕೊಂಡಿರ್ತೀರಿ. ಸೊ ಈ ಒಂದು ವ್ಯವಸ್ಥೆ ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸಪೋಸ್ ನೀವು ಈ ರೀತಿ ಫಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂತಂದರೆ, ಇಲ್ಲಿ ವಾಲ್ ಕಟ್ಕೊಂಡು, ಇಲ್ಲಿ ನೀವು ಇದೊಂದು ವಾಲ್ ಕಟ್ಕೊಂಡು ಇಲ್ಲಿ ಡೋರ್ ಇಟ್ಕೋಬೇಕು. ಅಂದರೆ ಮನೆ ಬಾಕ್ಸ್ ಥರ ಆಯ್ತು. ಈಗ ಇದು ಹೋಗ್ಬಿಡ್ತೈತಿ. ಇದೇನಾಯಿತು, ಸಿಟ್ ಔಟು ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಭಾಗ ತುಂಡಾಗದ ಹಾಗೆ, ಪಿಲ್ಲರ್ಗಳ ಕಾಣದ ಹಾಗೆ ಬಾಕ್ಸ್ ಥರ ನೀವು ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಇವತ್ತಿನ ಸಬ್ಜೆಕ್ಟ್ ವಿಚಾರ ಏನಪ್ಪ ಅಂತಂದರೆ, ಇಷ್ಟೇ ಪಿಲ್ಲರ್ಗಳು ಇರಬೇಕಂತ ಏನಿಲ್ಲ, ಮತ್ತು ಪಿಲ್ಲರ್ಗಳು ಇಷ್ಟೇ ಅಳತೆಯಲ್ಲೇ ಇರಬೇಕನ್ನುವಂಥದ್ದು ಏನಿಲ್ಲ. ಬಿಲ್ಡಿಂಗ್ ತಕ್ಕ ಹಾಗೆ, ಕೆಪಾಸಿಟಿ ತಕ್ಕ ಹಾಗೆ ನೀವು ಎಷ್ಟು ಫ್ಲೋರ್ ಕಟ್ತೀರಿ ಅಷ್ಟು ಕೆಪಾಸಿಟಿ ಮೇಲೆ ಅವು ಪಿಲ್ಲರ್ಗಳ ಸೈಜ್ಗಳು ಹೋಗ್ತಾವು. ಸೊ ಅದರ ಜೊತೆಯಲ್ಲಿ ಪಿಲ್ಲರ್ಗಳು ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಬರುವಂತಿಲ್ಲ. ಸಮಸಂಖ್ಯೆಯಲ್ಲಿ ಇರಲಿ ಅಥವಾ ಬೆಸ ಸಂಖ್ಯೆಯಲ್ಲಿರಲಿ ಪಿಲ್ಲರ್ಗಳು ಬರಬಹುದು. ಅದಕ್ಕೆ ಮತ್ತು ಇಲ್ಲಿನೂ ಕೂಡ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಈ ಭಾಗ ಮಾಡಿಕೊಂಡು ಕಟ್ ಮಾಡಿಕೊಂಡು ಮಾಡಬೇಡಿ. ಮನೆ ಯಾವಾಗಲೂ ಬಾಕ್ಸ್ ಥರ ಇರಬೇಕು ಅನ್ನುವಂಥದ್ದು. ಈ ವಿಚಾರ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಚಾರ ತಮಗೆ ಅರ್ಥವಾಗಿದ್ದರೆ ಬೇರೆದವರು ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮತ್ತೊಂದು ಹೊಸ ಸಂಚಿಕೆ, ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.